ಹಾಲು ಉತ್ಪಾದಕರು, ಗ್ರಾಹಕರು ಹಾಗೂ ಬಮೂಲ್ಗೆ ನ್ಯಾಯ ಒದಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರು ಹೇಳಿದರು. ಪಟ್ಟಣದಲ್ಲಿ ಭಾನುವಾರ ಆಯೋಜನೆ ಮಾಡಿದಂಥ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಜಿಲ್ಲೆಯನ್ನ ಮಾದರಿಯಾಗಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ದಕ್ಷಿಣ ಜಿಲ್ಲೆ ಮಾಡುವ ವೇಳೆ ಬಿಜೆಪಿ ಜೆಡಿಎಸ್ ನಾಯಕರು ಟೀಕೆಯನ್ನ ಮಾಡಿದ್ರು. ಆದರೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯ ಭಾಗದವರು. ಹೆಸರು ಬದಲಾವಣೆಯಿಂದಾಗಿ ಗೌರವ ಸಿಗಲಿದೆ ಅಂತ ವಿರೋಧಿಗಳಿಗೆ ಟಾಂಗ್ ಅನ್ನ ನೀಡಿದ್ರು. ಗುಣಮಟ್ಟದ ಹಾಲು ಪೂರೈಕೆ ಸೇರಿ ಎಲ್ಲ ವ್ಯವಹಾರವನ್ನ ಡಿಜಿಟಲೀಕರಣಗೊಳಿಸುವುದಾಗಿ ಹೇಳಿದ್ರು. ಇನ್ನು 2995 ಕಾರ್ಯದರ್ಶಿಗಳು ನಂದಿನಿ ಉತ್ಪಾದನೆ ಬೆಳೆಸಲು ಮುಂದಾದರೆ ನಮ್ಮಲ್ಲಿ ಮಾರುಕಟ್ಟೆಯನ್ನ ಸೃಷ್ಟಿಸಬಹುದು ಅಂತ ಅವರು ಹೇಳಿದ್ರು. ನನಗೆ ಡೈರಿ ಸಂಬಳ ಹಾಗೂ ಕಾರು, ರೈತರಿಗೆ ಕಾರು ಬೇಡ, ನ್ಯಾಯ ಒದಗಿಸಲು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಹೇಮಾವತಿ ಮೊದಲನೇ ಹಂತದ ಕೆರೆ ತುಂಬಿಸಲು ಕಾಮಗಾರಿಗೆ ಆಗಸ್ಟ್ 15ರ ನಂತರ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಕುದೂರು ತಿಪ್ಪಸಂದ್ರ ಹೋಬಳಿ ವ್ಯಾಪ್ತಿಯಲ್ಲಿ ಕೆರೆ ತುಂಬಿಸಲು ಡಿಕೆ ಸುರೇಶ್ ಅವರು ಚಾಲನೆ ನೀಡಲಿದ್ದಾರೆ ಅಂತ ಹೇಳಿದ್ರು. ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಬಮೂಲ್ ಅಸಂಘಟಿತ ಕ್ಷೇತ್ರದಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಂದ್ರೆ ಸೆಕ್ರೆಟರಿಗಳು, ಅವರ ಸಹಾಯಕರುಗಳಿಗೆಲ್ಲ ಹೆಚ್ಚಿನದಾಗಿ ಸವಲತ್ತನ್ನ ಯಾವ ರೀತಿ ಕೊಡಬೇಕು ಅನ್ನೋ ಚಿಂತನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಬಮೂಲ್ನ ಆಡಳಿತ ಮಂಡಳಿಗೆ ತಮ್ಮೆಲ್ಲರ ಜೋರಾದ ಕರತಾಳದ ಮೂಲಕ ಅವರನ್ನು ಬೆಂಬಲಿಸಬೇಕು. ಈ ಹಾಲಿನ ಗುಣಮಟ್ಟದ ಬಗ್ಗೆ ಹೇಳೋದಾದ್ರೆ, ನಿನ್ನೆ ಚಕ್ರಭಾವಿಯಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆದಂಥದ್ದು. 4.8 ಬರ್ತದೆ. ಸುರೇಶ್ ಅಣ್ಣವರು ಆಶ್ಚರ್ಯ ಪಡಬಹುದು. ನಮ್ಮ ಕೊಬ್ಬಿನ ಗುಣಮಟ್ಟ 4.8. ನಮ್ಮ ಮಾಗಡಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಅಂತ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮ ಇಲಾಖಾ ಅಧಿಕಾರಿಗಳಿಂದ ತಾವು ಅದನ್ನು ಪರಿಶೀಲನೆ ಮಾಡಿಸಬಹುದು. ದಯಮಾಡಿ ನೋಡಿ, ಹಿಂದೆ ಒಂದ್ಸರ್ತಿ ಮಾಗಡಿಗೆ 1976 78 ಇಂದಿರಾ ಗಾಂಧಿ ಅವರು ಬಂದಿದ್ರಂತೆ ಇರ್ತಕ್ಕಂಥದ್ದು ಒಂದು ದಿನ. 2025 13ನೇ ತಾರೀಕು ಇಂಥ ಕಾರ್ಯಕ್ರಮದಲ್ಲಿ ನಾವಿದ್ದು ಅಂತ ಮುಂದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಹೇಳೋದೊಂದಿನ ಅಂತ ಒಂದು ಸಣ್ಣ ಕಾರ್ಯಕ್ರಮ ಅಂತ ನೀವು ಭಾವಿಸಂತದಿಲ್ಲ. ಅತ್ಯಂತ ಪರಿಣಾಮಕಾರಿಯಾದಂತ ಒಂದು ಕಾರ್ಯಕ್ರಮ, ಮುಂದಕ್ಕೆ ಪ್ರಯೋಜನ ಬರ್ತಕ್ಕಂಥ ಉತ್ಪನ್ನವನ್ನ ಹೆಚ್ಚಿನ ಮಾಡ್ತಕ್ಕಂಥ, ಅದರೊಳಗೂ ರೈತ ಉತ್ಪಾದಿಸ್ತಾ ಇರ್ತಕ್ಕಂಥ ರೈತನ ಮನೆಯ ಹಸುಗಳಿಂದ ಬರೋ ಹಾಲನ್ನ ಬೇರೆ ಬೇರೆ ಉತ್ಪನ್ನಗಳಾಗಿ ನಂದಿನಿ ಉತ್ಪನ್ನಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಸ್ಥಾನ ಕಲ್ಪಿಸಬೇಕು ಅಂತ ಕಂಕಣಬದ್ಧರಾಗಿರ್ತಕ್ಕಂಥ ಆಡಳಿತ ಮಂಡಳಿ ಜೊತೆಗೆ ನಾವು ಕೂಡ ಒಂದು ದಿನ ಇದ್ದು ಅಂತಕ್ಕಂಥದ್ದು. ಐನೋರೆ, ಇಂಥ ವಿಚಾರಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕುರುಬರ ಸಂಘ ಕೃಷ್ಣ ವಿಚಾರವಾಗಿ ಚರ್ಚೆ ಮಾಡ್ತೀವಿ. ನಾವು ಅಲ್ಲೊಂದು ಮಾತಾಡ್ತೀವಿ, ಇಲ್ಲೊಂದು ಮಾತಾಡ್ತೀವಿ ಅಂದ್ರೆ ಅರ್ಥ ಏನಿದಕ್ಕೆ? ನಾವು ಕಾವೇರಿ ಜಲಾನಯನ ಪ್ರದೇಶದ ಒಳಗಡೆ ಇರ್ತಕ್ಕಂಥವ್ರು, ನಾವು ಕಾವೇರಿಯನ್ನ ಹೊರಗಡೆ ಇರ್ತಕ್ಕಂಥವ್ರು ನಾವು ನೀರು ಕೇಳಿದ್ರೆ ನೀವು ವಿರೋಧ ಮಾಡೋದು ಸರಿ. ನೀವು ಬೇಕು ಅಂತ ಹೇಳಿ ಇವತ್ತು ರಾಜಕೀಯ ಕಾರಣಗಳಿಗೋಸ್ಕರ ನೀವು ನಿಮ್ಮ ಅಸ್ತಿತ್ವವನ್ನ ರಾಜಕೀಯವಾಗಿ ಉಳಿಸ್ಕೊಳ್ಳಿಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದೀರಿ. ಅದು ಸರಿಯಲ್ಲ. ನಾನು ವೇದಿಕೆ ಮುಖಾಂತರ ಎಲ್ಲ ನಾಯಕರುಗಳಿಗೆ ನಾನು ಮನವಿಯನ್ನ ಮಾಡ್ತೇನೆ. ನಿಮ್ಮ ಲಿಂಕ್ ಕೆನಾಲ್ಗೆ ಸ್ಕಾಡಾ ಸಿಸ್ಟಮ್ ಇದೆ. ಅವತ್ತೇನೋ ಸ್ಕಾಡಾ ಸಿಸ್ಟಮ್ ಇರಲಿಲ್ಲ. ಇವತ್ತು ಎಲ್ಲ ಸಿಸ್ಟಮ್ ಸ್ಕಾಡಾ ಸಿಸ್ಟಮ್ನು ಕೂಡ ನಾವು ಡಿಸ್ಟ್ರಿಬ್ಯೂಷನ್ ಎಷ್ಟೆಷ್ಟು ಆಗಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಿ ಚಿಂತನೆಯನ್ನು ಮಾಡಿದ್ದೇವೆ. ಸೊ ಅದಕ್ಕೆ ಆತಂಕ ಬೇಡ. ಸಂಪೂರ್ಣವಾಗಿ ಇಡೀ ತುಮಕೂರು ಜಿಲ್ಲೆಯ ನೀರಾವರಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಅದಕ್ಕೆ ಕುಣಗಲ್ಗೆ, ಮಾಗಡಿಗೆ ನೀವು ನ್ಯಾಯವನ್ನ ಒದಗಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲ ನಾಯಕರಿಗೆ ನಾನು ತಮ್ಮ ಈ ಮುಖಾಂತರ, ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಸೊ ಹೀಗೆ ಸಾಕಷ್ಟು ಚಿಂತನೆಗಳನ್ನ ಇಟ್ಕೊಂಡು ನಾವು ಪ್ರಾಮಾಣಿಕವಾಗಿ ನಾನು ಹೇಳಿದ್ದೀನಿ, ನೋಡ್ರಪ್ಪ, ನನಗೆ ನಿಮ್ ಡೈರಿ ಕಾರ್ ಬೇಡ, ನಿಮ್ ಡೈರಿ ಸಂಬಳ ಬೇಡ, ನಿಮ್ ಡೈರಿ ಇದೇನು ಬೇಡ ನನಗೆ. ನಾನು ನನ್ನ ಗಾಡಿಲಿ ಬರ್ತೀನಿ, ನನ್ನ ಗಾಡಿಲಿ ಹೋಯ್ತೀನಿ,
ನಾನಿರೋ ಗಂಟ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ. ನನ್ನ ಮೇಲೆ ತಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಟಿದ್ದೀರಿ. ಆ ನಂಬಿಕೆಗೆ ನಾನು ಯಾವಾಗಲೂ ಕೂಡ ಋಣಿಯಾಗಿದ್ದೇನೆ. ಸೊ ಇವತ್ತೇನು ಹೊಸ ಜವಾಬ್ದಾರಿಯನ್ನ ನಮ್ಮೆಲ್ಲ ನಾಯಕರುಗಳು ವಹಿಸಿದ್ದಾರೆ, ಖಂಡಿತ ಪ್ರಾಮಾಣಿಕವಾಗಿ ಅದರಲ್ಲಿ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ನಿಮಗೆ ಮಾತ್ರ ಅಲ್ಲ, ರೈತರಿಗೆ ಮಾತ್ರ ಅಲ್ಲ, ಗ್ರಾಹಕರಿಗೆ ಮತ್ತು ಸಂಸ್ಥೆಗೆ ಈ ಮೂರಕ್ಕೂ ಕೂಡ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಖಂಡಿತ ನಾನು ಮಾಡ್ತೇನೆ. ನನ್ನ ಮನವಿ ಏನು ಅಂತ ಹೇಳಿದ್ರೆ, ನಂದಿನಿ ಉಳಿಸಿ, ನಂದಿನಿ ಬೆಳೆಸಿ, ನಂದಿನಿ ವಸ್ತುಗಳನ್ನ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಬಳಸಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ. 4 ಜನ ನಿರ್ದೇಶಕರಿದ್ದಾರೆ ಸರ್, ಮೆಜಾರಿಟಿ ನಮ್ದೇನೆ. ಈ ಒಂದು ಅಭಿನಂದನಾ ಸಮಾರಂಭ ಅರ್ಥಪೂರ್ಣವಾದಂತಹ ಸಮಾರಂಭ. ಅಭಿನಂದನೆಯನ್ನ ಸಲ್ಲಿಸಬೇಕು. ಅಭಿನಂದನೆ ಸಲ್ಲಿಸೋದ್ರಿಂದ ಸ್ವಾರ್ಥ ಕೂಡ ಇದೆ. ಈಗಾಗಲೇ ಅಶೋಕ್ ಅವರು ಮತ್ತೆ ನಮ್ಮ ನಾಯಕರಾದಂಥ ರೇವಣ್ಣವರು ಅದನ್ನ ಮಾತಾಡಿದ್ದಾರೆ. ಈ ಒಂದು ನೂತನವಾಗಿ ಬೊಮ್ಮೂಲಿನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರಿಗೆ ಮತ್ತೆ ಅವರ ತಂಡಕ್ಕೆ, ಇಲ್ಲಿ ಯಾವುದೇ ಪಕ್ಷವನ್ನು ನಾವು ಗುರುತು ಮಾಡಿಲ್ಲ. ಇಲ್ಲಿ ಎಲ್ಲ ಸಹಕಾರಿಗಳನ್ನ, ನಿರ್ದೇಶಕರುಗಳನ್ನ, ಎಲ್ಲ ಪಕ್ಷದಿಂದ ಗೆದ್ದಿರ್ತಕ್ಕಂಥ ನಿರ್ದೇಶಕ, ಸಹಕಾರ ಕ್ಷೇತ್ರದಲ್ಲಿ ಪಕ್ಷ ಇರಬಾರದು. ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಮಾತ್ರ ಪಕ್ಷ, ನಂತರ ಪಕ್ಷ ಇರಬಾರದು. ಸಹಕಾರಿಗಳು ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಸಹಕಾರ ಕೊಡ್ತಕ್ಕಂಥವ್ರು. ಅದರಿಂದ ಎಲ್ಲರನ್ನೂ ಕೂಡ ಕರೆಸಿ ಇವತ್ತು ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು. ಇದರಿಂದ ರೈತರ ಬದುಕು ಹಸನ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಿಕಟಪೂರ್ವ ಲೋಕಸಭಾ ಸದಸ್ಯರಾದಂಥ, ಈ ಕ್ಷೇತ್ರಕ್ಕೆ ತನ್ನದೇ ಆದಂಥ ಕನಸನ್ನ ಕಂಡು ತಾವು ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಕೂಡ, ಇಲ್ಲ ಇದು ನನ್ನ ಕ್ಷೇತ್ರ, ನಿನ್ ಜೊತೆ ನಾನು ಇರ್ತೇನೆ ಅಂತೇಳಿ ನಮಗೆ ಬೆಂತಟ್ಟಿ ಇವತ್ತೇನಾದ್ರೂ ಅನೇಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಆಯ್ತಾ ಇದೆ ಅಂದ್ರೆ ಅದರ ಹಿಂದೆ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋತಾ, ವೇದಿಕೆ ಮೇಲೆ ಇರತಕ್ಕಂಥ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರೇ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಆದಂಥ ಸನ್ಮಾನ್ಯ ಎಚ್.ಎಂ. ರೇವಣ್ಣರವರೇ, ಹಾಗೆ ನಮ್ಮ